ಹಾಯ್ ಹಲೋ ಫ್ರೆಂಡ್ಸ್, ಹರ್ ಲೈಫ್ ಡೈರೀಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ನೋ ಓನಿಯನ್ ನೋ ಗಾರ್ಲಿಕ್ TS ಫ್ರೀ ಉಪ್ಮಾ ರೆಸಿಪಿಯನ್ನು ಹೇಳ್ಕೊಡ್ತೇನೆ. ಬನ್ನಿ ಮಾಡ್ಕೊಂಡು ತಿನ್ನಿ. ನೀವು ನಿಮ್ಮ ಹತ್ರ ಯಾವ ವೆಜಿಟೇಬಲ್ಸ್ ಇದೆಯಲ್ಲ ಅದನ್ನು ತೊಗೊಳ್ಬೋದು. ನಾನು ನನ್ನ ಹತ್ರ ಇರೋದನ್ನು ತೊಗೊಂಡಿದ್ದೇನೆ. ಸ್ವಲ್ಪ ಕಾಲಿಫ್ಲವರ್, ಸ್ವಲ್ಪ ಬಟಾಟೆ, ಸ್ವಲ್ಪ ಟೊಮ್ಯಾಟೊ, ಹಾಗೆ ಜಿಂಜರ್, ಹಾಗೆ 2 ಹಸಿಮೆಣಸಿನ್ಕಾಯಿ. ಇಷ್ಟೇ ಫ್ರೆಂಡ್ಸ್ ನನ್ನ ಹತ್ರ ಇರೋದು. ಈಗ ಒಂದು ಬಾಣಲೆಯನ್ನು ತಗೊಂಡೆ, ಒಂದು 4 ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಂಡೆ, ಹಾಗೆ 1 ಮುಷ್ಟಿ ಆಗುವಷ್ಟು ಕಡಲೆ ಬೀಜಗಳನ್ನು ಹಾಕ್ಕೊಂಡೆ. ಇದನ್ನು ಕಂಟಿನ್ಯೂಸ್ ಆಗಿ ನಾನು ರೋಸ್ಟ್ ಮಾಡ್ಕೊಳ್ತೇನೆ. ಓಕೆನಾ? ಈಗ ಒಗ್ಗರಣೆ ಮಾಡ್ಕೊಳ್ಬೇಕಲ್ವಾ, ಅದಕ್ಕೇನು ಬೇಕಾಗಿದ್ರೆ 1 ಸ್ಪೂನ್ ಸಾಸಿವೆ, 1 ಸ್ಪೂನ್ ಉದ್ದಿನಬೇಳೆ, 1 ಸ್ಪೂನ್ ಕಡಲೆಬೇಳೆ, ಹಾಗೆ ಸ್ವಲ್ಪ ಇಂಗು, ಘಮ ಘಮ ಅಂತ ಅನ್ಬೇಕಲ್ವಾ, ಸ್ವಲ್ಪ ಕರಿಬೇವನ್ನು ಸಹ ಹಾಕ್ಕೊಂಡೆ. ಇವಾಗ 2 ಹಸಿಮೆಣಸಿನ್ಕಾಯಿ ಕಟ್ ಮಾಡಿದ್ನಲ್ಲ ಅದನ್ನು ಹಾಕ್ಕೊಂಡೆ. ಸ್ವಲ್ಪ ಜಿಂಜರನ್ನು ಆ್ಯಡ್ ಮಾಡಿಕೊಂಡು ಅದನ್ನು ಸಹ ಏನು ಮಾಡ್ತೇನೆ, ಫ್ರೈ ಮಾಡ್ಕೊಳ್ತೇನೆ. ಈಗ ಮುಂದಿನ ತಯಾರಿ ಕಟ್ ಮಾಡ್ಕೊಂಡಿರುವಂಥ ತರಕಾರಿಗಳನ್ನು ಆ್ಯಡ್ ಮಾಡೋದು. ಓಕೆನಾ? ಅದನ್ನು ಸಹ ಆ್ಯಡ್ ಮಾಡಿಕೊಂಡೆ. ತರಕಾರಿ ಎಲ್ಲ ಸ್ವಲ್ಪ ಸಾಫ್ಟ್ ಆಗೋ ತನಕ ಕಂಟಿನ್ಯೂಸ್ ಆಗಿ ಫ್ರೈ ಮಾಡ್ತಾಯಿರಿ. ಮುಂದಿನ ತಯಾರಿ ರುಚಿಗೆ ತಕ್ಕಷ್ಟು ಉಪ್ಪು, ಅದನ್ನು ಸಹ ಆ್ಯಡ್ ಮಾಡಿಕೊಂಡೆ. ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕ್ಕೊಂಡೆ, ಬಿಡಿ ಕಲರ್ ಬರಬೇಕಲ್ವಾ. ಸೊ ಈಗ ನಾನು ಅದನ್ನು ಕಂಟಿನ್ಯೂಸ್ ಆಗಿ ಸ್ಟಿರ್ ಮಾಡಿಕೊಂಡೆ. ಈಗ ನಾನು 2 ಕಪ್ ಆಗುವಷ್ಟು ಬನ್ಸಿ ರವಾವನ್ನು ಆ್ಯಡ್ ಮಾಡಿಕೊಂಡು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ತೇನೆ. ಹಾಗೆ ಪಕ್ಕದಲ್ಲಿ 2 ಕಪ್ ರವಾಕ್ಕೆ 4 ಕಪ್ ಆಗುವಷ್ಟು ನೀರನ್ನು ಕುದಿಲಿಕ್ಕೆ ಇಟ್ಟಿದ್ದೇನೆ. ಓಕೆನಾ? ಇವಾಗ ನೀರನ್ನು ಆ್ಯಡ್ ಮಾಡುವಂಥ ಸಮಯ. ನೀರನ್ನು ಸಹ ಆ್ಯಡ್ ಮಾಡಿ ಕಂಟಿನ್ಯೂಸ್ ಆಗಿ ನೀವೇನು ಮಾಡಬೇಕು, ಸ್ಟಿರ್ ಮಾಡ್ತಾನೆ ಇರಬೇಕು. ಓಕೆನಾ? ಈಗ 1 ಸ್ಪೂನ್ ಆಗುವಷ್ಟು ಬೆಲ್ಲವನ್ನು ಹಾಕ್ಕೊಂಡೆ, ಹಾಗೆ ಸ್ವಲ್ಪ ಗರಂ ಮಸಾಲ ಪುಡಿಯನ್ನು ಸಹ ಸೇರಿಸ್ಕೊಳ್ತಾ ಇದ್ದೇನೆ. ಇಷ್ಟು ಮಾಡಿ ಕರೆಕ್ಟಾಗಿ ಮಿಕ್ಸ್ ಮಾಡಿದರೆ ನಿಮ್ಮ ಯಮ್ಮಿ ಡೆಲಿಷಿಯಸ್ ಉಪ್ಮಾ ರೆಡಿ ಆಗುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನನ್ನ ಈ ಚಿಕ್ಕ ಎಫರ್ಟನ್ನು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಡ್ತೇನೆ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೇನೆ. ಅಲ್ಲಿ ತನಕ ಟಾಟಾ, ಬಾಯ್ ಬಾಯ್.